ನಮಸ್ಕಾರ ಎಲ್ಲರಿಗೂ. ನಾಳೆ ಆಷಾಢ ಶುಕ್ರವಾರ ಅಲ್ವಾ? ಆಷಾಢ ಶುಕ್ರವಾರ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನೀವೂ ಸಹ ಪ್ರಯತ್ನ ಪಡಿ. ಆದಷ್ಟು ಹತ್ತಿರದಲ್ಲೇ ಇರತಕ್ಕಂತಹ ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಮರಿಬೇಡಿ. ಯಾವುದಾದ್ರೂ ದೇವಸ್ಥಾನ ಆಗಲಿ ಒಂದು ಸಲ ಭೇಟಿ ಕೊಡಿ ನಾಳೆ. ಮತ್ತೇನಪ್ಪ ಅಂತಂದರೆ, ಮನೆಯಲ್ಲೇ ನೀವು ಒಂದು ತುಪ್ಪದ ದೀಪ ಬೆಳಗಿ, ಹೂಬತ್ತಿ ಅಂತಾರಲ್ಲ ಅದರದ್ದು ಹೂಬತ್ತಿ ಬೆಳಗಿ ನೀವು ದೇವಸ್ಥಾನಕ್ಕೆ ಹೋದ್ರಿ ಅಂತಂದರೆ ಅಕಸ್ಮಾತಾಗಿ ಇದನ್ನು ಮಾಡಿ, ಕುಂಕುಮಾರ್ಚನೆ ಮಾಡ್ತಾರಲ್ಲ, ಕುಂಕುಮಾರ್ಚನೆ ಮಾಡಿ ನೋಡಿ. ಅದನ್ನು ಯಾವ ರೀತಿ ಮಾಡಬೇಕು, ಕುಂಕುಮದ ಪೂಜೆ ಬೇರೆ, ಕುಂಕುಮಾರ್ಚನೆ ಬೇರೆ. ಹೋದ ತಕ್ಷಣ ಅವರು ಮಾಡಿಕೊಡ್ತಿದ್ದಾರೆ ನಿಮಗೆ. ಅದನ್ನಾದ್ರೂ ಮಾಡಿಸಿ. ಒಟ್ಟಿನಲ್ಲಿ ನಾಳೆ ಮೊದಲನೇ ಆಷಾಢ ಶುಕ್ರವಾರ ಬಂದಿರೋದ್ರಿಂದ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಏನಾದರೂ ಕೆಲಸ ಆಗಬೇಕಾಗಿದ್ದರೆ, ಇಲ್ಲಾಂದರೆ ನಿಮಗೆ ಆರೋಗ್ಯ ಸರಿ ಹೋಗಬೇಕು ಅನ್ನೋದಾಗಿದ್ದರೆ, ಒಂದೇನಾದರೂ ಒಂದು ಕೆಲಸನ ಸಂಕಲ್ಪ ಮಾಡಿಕೊಂಡು ಪೂಜೆನ ಶುರು ಮಾಡ್ಕೊಳ್ಳಿ. ನೀವು ಸುಮ್ಮನೆ ನಾನು ಹೇಳಿದೆ ಅಂದ್ಕೊಂಡು ಹೇಳಿ ಹೋಗ್ಲಿಕ್ಕೆ ಹೋಗಬೇಡಿ. ಮನಸ್ಸಿನಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಮೊದಲು ಸಂಕಲ್ಪ ಮಾಡ್ಕೊಂಡು ಆದಮೇಲೆ ನೀವು ದೇವಸ್ಥಾನಕ್ಕೆ ಹೋಗಿ, ನಮಗೆ ಕೆಲಸ ಆಗಬೇಕಮ್ಮ, ನೀವು ಆದಷ್ಟು ಬೇಗ, ನಾನು ಬೇಡಿ ಬಂದಿದ್ದೀನಿ, ಆದಷ್ಟು ನೀನು ನನ್ನ ಬರಿಗೈಲಿ ಕಳಿಸ್ಬೇಡ, ನನ್ನ ಪ್ರಯತ್ನಕ್ಕೆ ಫಲ ಕೊಡು ಅಂದ್ಕೊಂಡು ಹೇಳಿ ನೀವು ನಾಳೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ನೋಡಿ. ಆದಷ್ಟು ಸಾಯಂಕಾಲ ಹೋಗ್ತಿರೋ ಬೆಳಗ್ಗೆ ಹೋಗ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಿಂಬೆಹಣ್ಣಿನ ದೀಪ ಬೆಳಗಬೇಕು ಅಂದ್ಕೊಂಡವರು ಬೆಳಗ್ಗೆ 10 to 12 ಗಂಟೆ ಒಳಗೆ ರಾಹುಕಾಲ ಇರುತ್ತಲ್ಲ, ಅವಾಗ ಬೆಳಗಬೇಕಾಗುತ್ತೆ. ನೀವು ರಾಹುಕಾಲದಲ್ಲಿ ಬೆಳಗಿದ್ರೇ ಒಳ್ಳೆಯದು. ಅದನ್ನು ಮನೆಯಲ್ಲಿ ಬೆಳಗೋ ಹಾಗಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದರೆ ಎಲ್ಲರೂ ಡ್ಯೂಟಿಗೆ ಹೋಗೋರು, ಇಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋರು, ತುಂಬ ನೀವು ಫ್ರೀ ಇರಲ್ಲಲ್ಲ. ಅದಕ್ಕೋಸ್ಕರ ನಿಮಗೆ ನಿಂಬೆಹಣ್ಣಿನ ದೀಪ ಅವಶ್ಯಕತೆ ಇದ್ದರೆ ಹೋಗಿ, ಕೆಲಸ ಆಗುತ್ತೆ, ಸಂಕಲ್ಪ ಮಾಡ್ಕೊಂಡು ಹೋಗಿ ಬೆಳಗ್ಗೆ ಬನ್ನಿ. ಇಲ್ಲ ಸಾಯಂಕಾಲ ನೀವು ಎಲ್ಲ ದೇವಸ್ಥಾನದಲ್ಲಿ ಈಗ ಲಲಿತಾ ಸಹಸ್ರನಾಮ ಶುರು ಮಾಡ್ಕೊಂಡಿರ್ತಾರೆ, ಇಲ್ಲ ಲಕ್ಷ್ಮೀ ಅಷ್ಟೋತ್ತರ ಹೇಳ್ತಿರ್ತಾರೆ, ಗ್ರೂಪ್ ಇರುತ್ತೆ ಅವ್ರದ್ದೊಂದು, ಹೇಳ್ತಿರ್ತಾರೆ. ನೀವು ಹೋಗಿ ಕುತ್ಕೊಳ್ಳಿ, ನಿಮಗೆ ಬಂದದ್ದು ಹೇಳಿ. ಇಲ್ಲ ಅಂತಂದರೆ ಅವ್ರು ಅಟ್ಲೀಸ್ಟ್ ಅವ್ರು ಹೇಳೋದನ್ನಾದ್ರೂ ಕೇಳ್ಕೊಳ್ಳಿ, ನಿಮಗೂ ಒಳ್ಳೆಯದಾಗುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ. ಒಂದು ಮನೆಯಲ್ಲಿ ಧನಧಾನ್ಯ ಅಂತಕ್ಕದ್ದೇನಿರುತ್ತಲ್ಲ, ಯಾವಾಗಲೂ ಶಾರ್ಟೇಜ್ ಅನಿಸಲ್ಲ. ತಂದು ಹಾಕಬೇಕು. ನಾವು ಒಂದು ಮಂತ್ರ ಹೇಳಿದ ತಕ್ಷಣ ಯಾರು ತಂದು ಹಾಕಲ್ಲ, ಅದನ್ನು ತಂದು ಹಾಕೋಬೇಕು. ಯಾವಾಗಲೂ ಒಂಥರ ಏನು ತುಂಬಿದ ಮನೆ ಇದ್ದಂಗೆ ಇರುತ್ತೆ. ಲಕ್ಷ್ಮೀ ಅಷ್ಟಕ ಸ್ತೋತ್ರನ ಹೇಳಬೇಕಾಗುತ್ತೆ. ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಾರ ಆಗಲಿಲ್ಲ, ಅದನ್ನೇ ಡೈಲಿ ಹೇಳ್ಕೊಬೋದು ನೀವು. ಅಷ್ಟಕ ಸ್ತೋತ್ರ ಇದೆಯಲ್ಲ, ಡೈಲಿ ಹೇಳ್ಕೊಬೋದು. ನೋಡಿ ಸ್ನೇಹಿತರೆ, ಆದಷ್ಟು ತುಪ್ಪದ ದೀಪ ಮನೆಯಲ್ಲೇ ಬೆಳಗೋದು, ನಿಂಬೆಹಣ್ಣಿನ ದೀಪ ಮಾತ್ರ ದೇವಸ್ಥಾನದಲ್ಲಿ ಬೆಳಗೋದು ನೋಡಿ. ಟ್ರೈ ಮಾಡಿ. ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪನಾದರೂ ಅಲ್ಲಿ ಬೆಳಗೋದೇನೋ ಅವಶ್ಯಕತೆ ಇಲ್ಲ, ಇಲ್ಲೇ ಬೆಳಗಿ. ನಿಂಬೆಹಣ್ಣಿನ ದೀಪ ಬೆಳಗ್ತೇವೆ ಅಂತಂದರೆ ಅದನ್ನು ಮಾಡ್ಕೋಬೇಕಾಗತ್ತೆ. ನೀವು ಬತ್ತಿನ ತೊಗೊಂಡು ಹೋಗಬೇಕಾಗತ್ತೆ. ಅಲ್ಲಿ ಕೇಳಿ ಒಂದು ಸಲ, ನೀವು ಬೇಕಿದ್ರೆ ಅಲ್ಲಿ ಹೋಗಿ ಎಲ್ಲ ದೇವಸ್ಥಾನ ಹತ್ರ ಎಲ್ಲ ಸಿಗುತ್ತೆ. ಈಗ ನೀವೇನು ಮನೆಯಿಂದನೇ ಒಯ್ಯಬೇಕು ಅನ್ನೋ ಹಾಗಿಲ್ಲ, ದೇವಸ್ಥಾನ ಹತ್ರ ಎಲ್ಲ ಸಿಗುತ್ತೆ. ಇಲ್ಲ ನಮ್ಮ ಕೈಲಿ ಏನೂ ಆಗಲ್ಲ ಅಂದ್ರೂ ಒಂದಿಷ್ಟು ಹೂವು ಹಣ್ಣು ತೊಗೊಂಡೋಗಿ ನಾಳೆ ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸ್ತೇವೆ ಅಂದರೆ ಮಾಡಿಸ್ಕೊಂಬನ್ನಿ. ಇಲ್ಲಾಂದರೆ ಅಟ್ಲೀಸ್ಟ್ ನೀವು ಕೈ ಮುಗಿದಾದರೂ ಬನ್ನಿ. ಯಾವಾಗಲೇ ನಾನೊಬ್ಬಳೇ ಸಮೃದ್ಧಿ ಇರೋದಲ್ಲ, ನೀವು ಎಲ್ಲರೂ ಸಮೃದ್ಧಿಯಾಗಿದ್ದು ಜೀವನನ ಸಂತೋಷವಾಗಿ ಕಳೆಯಿರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.